ನಿಮ್ಮ ಎದುರು 3 ಜನ ಇದ್ದಾರೆ. ಒಬ್ಬರು ಬೇಕು ಅಂತ ತಪ್ಪು ಮಾಡಿರೋರು, ಇನ್ನೊಬ್ಬರು ಗೊತ್ತಿಲ್ಲದೆ ತಪ್ಪು ಮಾಡಿರೋರು, ಮತ್ತೊಬ್ಬರು ಅನಿವಾರ್ಯತೆಯಿಂದ ತಪ್ಪು ಮಾಡಿರೋರು. ನೀವು ಶಿಕ್ಷೆನ ಯಾರಿಗೆ ಕೊಡ್ತೀರಾ? ಕೆಳಗಡೆ ತಿಳಿಸಿ. ಯಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕೇಸ್ ಆಫ್ ಕೊಂಡಾಣ, ಡೈರೆಕ್ಟೆಡ್ ಬೈ ದೇವಿ ಪ್ರಸಾದ್ ಶೆಟ್ಟಿ. ಮೈನ್ ಲೀಡ್ ಆಗಿ ಭಾವನಾ ಅವರು, ವಿಜಯ ರಾಘವೇಂದ್ರ ಅವರು ಹಾಗೂ ರಂಗಾಯಣ ರಘು ಅವರು ಕಾಣಿಸ್ಕೊಂಡಿದ್ದಾರೆ. ನೋಡ್ಕೊಂಡು ಬಂದೆ ಗುರು, ದಾವಣಗೆರೆಯಲ್ಲಿ ಇದ್ದಿದ್ದು ಒಂದೇ ಶೋ, ನೋಡಲೇಬೇಕಂತ ಹೋಗಿ ನೋಡ್ಕೊಂಡು ಬಂದೆ. ಲಿಟ್ರಲಿ ಹೇಳ್ತೀನಿ, ಸಿನಿಮಾ ನನಗಿಷ್ಟ ಆಯಿತು. ಇನ್ ಡೀಟೇಲ್ ರಿವ್ಯೂಗೆ ಹೋಗೋಣ. ನಂಗೆ ಏನು ಇಷ್ಟ ಆಯ್ತು, ನಂಗೆ ಏನು ಕಷ್ಟ ಆಯ್ತು ಅಂತ ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ಸೀರಿಯಲ್ ಕಿಲ್ಲಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಶುರುವಾಗೋ ಒಂದು ಕತೆಗೆ ಬೇರೆ ಬೇರೆ ಕತೆಗಳು ಬಂದು ಸೇರ್ಕೋತವೆ. ಏನಾ ಕತೆಗಳು? ಈ ಕೊಂಡಾಣ ಅಂದರೆ ಏನು, ಅಲ್ಲೇನು ನಡೀತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಸ್ಟೋರಿ. ರೆಗ್ಯುಲರ್ ಸ್ಟೋರಿ ಅಲ್ಲವೇ ಅಲ್ಲ ಗುರು. ನಾರ್ಮಲ್ ಕಮರ್ಷಿಯಲ್ ಸಿನಿಮಾನೂ ಅಲ್ಲ. ಇವನ್ ಥ್ರಿಲ್ಲರ್ ಅಂತ ತೊಗೊಂಡ್ರು ಕೂಡ ಇಲ್ಲಿ ಯಾವುದೋ ಹೀರೋ ಯಾವುದೋ ಕ್ರೈಮ್ನ ಸಾಲ್ವ್ ಮಾಡ್ಕೊಂಡು ಹೋಗೋ ನಾರ್ಮಲ್ ಟೆಂಪ್ಲೇಟ್ ಇಲ್ಲವೇ ಇಲ್ಲ. ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಗುರು ಕತೆನ. ಸಬ್ ಪ್ಲಾಟ್ಗಳು ಕೂಡ ಬರ್ತವೆ, ಅವೆಲ್ಲವನ್ನು ನೀಟಾಗಿ ಅಲೈನ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ಏನಿದೆ, ಇದನ್ನು ಬರೀ ಕ್ಯಾರೆಕ್ಟರ್ಸ್ನ ಅವರ ಬ್ಯಾಕ್ ಡ್ರಾಪ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತಗೊಂಡಿದ್ದಾರೆ. ನೀಟಾಗಿ ಸೆಟಪ್ ಮಾಡ್ಕೋತಾರೆ. ಸೆಕೆಂಡ್ ಹಾಫಲ್ಲಿ ಇದೆಲ್ಲದಕ್ಕೂ ಪೇ ಆಫ್ ಕೊಡ್ತಾ ಹೋಗ್ತಾರೆ. ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ಎರಡೂ ಎಂಗೇಜಿಂಗ್ ಆಗಿತ್ತು. ಒಂದೇ ಒಂದು ಬೇಡದೇ ಇರೋ ಕ್ಯಾರೆಕ್ಟರ್ ಇಲ್ಲ, ಒಂದೇ ಒಂದು ಬೇಡದೇ ಇರೋ ಸೀನ್ಸ್ ಇಲ್ಲ ಗುರು. ಪ್ರಾಪರ್ ಸಿನಿಮಾ ಸ್ಟ್ರಕ್ಚರ್ನ ತುಂಬ ನೀಟಾಗಿ ಫಾಲೋ ಮಾಡಿಕೊಂಡು ಕತೆನ ಹೇಳಿದ್ದಾರೆ. ನೆಕ್ಸ್ಟ್, ಇದರ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್ ತುಂಬ ಎಂಗೇಜಿಂಗ್ ಆಗಿತ್ತು. ಸ್ಕ್ರೀನ್ ಪ್ಲೇ ದಟ್ಟು ಸೆಕೆಂಡ್ ಹಾಫಲ್ಲಿ ನಿಮ್ಮ ಗಮನನ ಸ್ಕ್ರೀನ್ ಮೇಲೆ ಇಡೋ ಹಾಗೆ ಮಾಡಿದ್ದಾರೆ. ಅಪ್ಪಿ ತಪ್ಪಿ ಬೇರೆ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಸಿನಿಮಾದ ಕ್ರೂಷಿಯಲ್ ಎಲಿಮೆಂಟ್ಸ್ನ ಮಿಸ್ ಮಾಡ್ಕೋತೀರಾ. ಆಮೇಲೆ ಕೊನೆಗೆ ಕ್ಲಾರಿಟಿ ಸಿಗಲ್ಲ. ಸೊ ಡಿಸ್ಟ್ರಾಕ್ಟ್ ಆಗಬೇಡಿ. ದೊಡ್ಡ ದೊಡ್ಡ ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಇಲ್ಲದೆ ಜಸ್ಟ್ ಸಿಚುವೇಶನ್ಗಳನ್ನು ಕ್ರಿಟಿಕಲ್ ಆಗಿ ಟ್ರೀಟ್ ಮಾಡಿಕೊಂಡು ಎಷ್ಟು ಎಂಗೇಜಿಂಗ್ ಆಗಿ ತೊಗೊಂಡು ಹೋಗಿದ್ದಾರೆ ಅಂತೀರಾ. ಲಿಟ್ರಲಿ ತುಂಬ ಹಿಡಿಸ್ತು ನನಗೆ ಸಿನಿಮಾದ ಈ ಒಂದು ಪಾರ್ಟ್. ಕೆಲವೊಂದು ರಿವೀಲಿಂಗ್ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಹಾಗೆಯೇ ಇಲ್ಲಿ ಎಮೋಷ್ನಲಿ ಕೂಡ ನಾವು ಕನೆಕ್ಟ್ ಆಗ್ತೀವಿ ಕೆಲವೊಂದು ಕ್ಯಾರೆಕ್ಟರ್ಗೆ. ಇದಕ್ಕೆ ಕ್ರೆಡಿಟ್ನ ಅವುಗಳನ್ನು ಎಸ್ಟಾಬ್ಲಿಷ್ ಮಾಡಿದ ರೀತಿಗೆ ಕೊಡಬೇಕು. ಪ್ರಾಪರ್ ಸೆಟಪ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಈಗೀಗ ಬರ್ತಿದ್ದಾವಲ್ಲ ಎಲ್ಲ ಸಿಕ್ಕಿದ್ದ ಟ್ವಿಸ್ಟ್ನ ತುರುಕಿ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀವಿ ಅನ್ನೋ ಥರ ಇಲ್ಲಿಲ್ಲ. ಜಸ್ಟ್ ಪ್ರಾಪರ್ ಸೆಟಪ್ ತೋರಿಸಿ ಅವುಗಳಿಗೆ ತುಂಬ ಕ್ರೂಷಿಯಲ್ ಸಿಚುವೇಶನ್ಗಳನ್ನು ಕೊಟ್ಟು ಅದರ ರೆಸೊಲ್ಯೂಷನ್ ಪಾರ್ಟಲ್ಲಿ ಆ ಕ್ಯಾರೆಕ್ಟರ್ಗಳ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡೋ ಪ್ರಾಸೆಸ್ಸಲ್ಲಿ ಈ ಸಿನಿಮಾ ಗೆದ್ದಿದೆ. ಇನ್ನು ಇದರ ಎಡಿಟಿಂಗ್ ಪಾರ್ಟ್ ನನಗೆ ಹಿಡಿಸ್ತು. ಮ್ಯಾಚ್ ಕಟ್ ಯೂಸ್ ಮಾಡ್ಕೊಂಡಿರೋ ಸೀನ್ಗಳು ನನ್ನ ಅಟೆನ್ಷನ್ನ ತಗೊಂಡ್ವು. ನೆಕ್ಸ್ಟ್, ಕ್ಯಾರೆಕ್ಟರೈಸೇಷನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಕ್ಯಾರೆಕ್ಟರ್ ಆರ್ಕ್ನ ಇಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸ್ಪೆಷಲಿ ವಿಜಯ ರಾಘವೇಂದ್ರ ಅವರ ಕ್ಯಾರೆಕ್ಟರ್ಗೆ ಅದು ತುಂಬ ಪುಷ್ ನೀಡಿದೆ ಸಿನಿಮಾಗೆ. ಮತ್ತು ಇಲ್ಲಿದ್ದ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಸಿನಿಮಾದ ಹೈಲೈಟ್ ಅನ್ಬೋದು. ರಂಗಾಯಣ ರಘು ಅವರಿಗೆ ಒಂದು ಸಣ್ಣ ಸಪ್ರೇಟ್ ಸೀನ್ ಇದೆ ಗುರು. ಅದರಲ್ಲಿ ಅವರ ಆ್ಯಕ್ಟಿಂಗ್ ಬ್ರಿಲಿಯಂಟ್. ಎಷ್ಟು ಚೆನ್ನಾಗಿ ಎಮೋಷನನ್ನು ಕನ್ವೆ ಮಾಡಿದ್ದಾರೆ ಅಂತೀರಾ. ಯಾವ ಸೀನ್ ಅಂತ ಹೇಳೋಕ್ಕೋಗಲ್ಲ, ಸ್ಪಾಯ್ಲರ್ ಆಗಿಬಿಡುತ್ತೆ. ಹಾಗೆಯೇ ಇಲ್ಲಿ ರಾಜು ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವರ ಪರ್ಫಾರ್ಮೆನ್ಸ್ ಕೂಡ ನನಗೆ ಹಿಡಿಸ್ತು. ಇನೋಸೆನ್ಸ್ನ ನೀಟಾಗಿ ತೊಗೊಂಡು ಬಂದರು ಸ್ಕ್ರೀನ್ ಮೇಲೆ. ಇನ್ನು ವಿಜಯ ರಾಘವೇಂದ್ರ ಅವರು ಅವ್ರ ಪರ್ಫಾರ್ಮೆನ್ಸ್ ವೈಸ್ ಅವ್ರಿಗೆ ಸಿಗೋ ಎಲ್ಲ ಸಿನಿಮಾದಲ್ಲೂ 100% ಕೊಡ್ತಿದ್ರು. ಬಟ್ ಸ್ಕ್ರಿಪ್ಟ್ ಕೈ ಹಿಡಿತಾ ಇರಲಿಲ್ಲ. ಈ ಸಲ ಸ್ಕ್ರಿಪ್ಟ್ ಕೈ ಹಿಡಿದಿದೆ. ನಮ್ಮ ಜನ ಕೈ ಹಿಡಿಯೋದು ಒಂದು ಬಾಕಿ. ಇನ್ನು ನೆಕ್ಸ್ಟ್, ಅನ್ಪ್ರಿಡಿಕ್ಟಬಿಲಿಟಿ. ಅಂದರೆ ಮುಂದೇನಾಗುತ್ತೆ ಅನ್ನೋದನ್ನು ಪ್ರಾಪರಾಗಿ ಗೆಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಈ ಸಿನಿಮಾ ಒಂದು ಹೀರೋ ಪಾಯಿಂಟ್ ಆಫ್ ವ್ಯೂ ಇಂದನೋ ಅಥವಾ ವಿಲನ್ ಪಾಯಿಂಟ್ ಆಫ್ ವ್ಯೂ ಇಂದನೋ ನರೇಟ್ ಆಗಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಬಿಚ್ಚಿಡ್ತಾ ಹೋಗೋದ್ರಿಂದ ಅವರ ಮುಂದಿನ ಸ್ಟೆಪ್ಸ್ ಏನು ಅಂತ ಗೆಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಪ್ರೆಸೆಂಟ್ ಒಂದು ಸೀನ್ ಬಂದಾಗ ಅವರೇನು ಆ್ಯಕ್ಷನ್ ತಗೋತಾರೆ ಅಂತ ಗೊತ್ತಾಗುತ್ತೆ. ಬಟ್ ಅದೇನು ಪ್ರಾಬ್ಲಮ್ ಏನು ಆಗಲಿಲ್ಲ ನನಗೆ. ಇನ್ನು ಟೆಕ್ನಿಕಲಿ ಈ ಸಲ ಸಾಲಿಡ್ಡಾಗಿ ಬಂದಿದ್ದಾರೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಲೈಟಿಂಗ್ನ ಯೂಸ್ ಮಾಡ್ಕೊಂಡಿರೋ ವೇ ನನಗೆ ಹಿಡಿಸ್ತು. ಹಾಗೆಯೇ ಇದರ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾಗೆ ಪ್ರಾಪರಾಗಿ ಸೂಟ್ ಆಗಿದೆ. ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ಗಳನ್ನ ಫೀಲ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದೆ ಇದರ ಮ್ಯೂಸಿಕ್. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು, ಪ್ರೀ ಇಂಟರ್ವಲಲ್ಲಿ ಒಂದು ಲೆಂತಿ ಸೀನ್ ಇದೆ. ಅದನ್ನ ಸ್ವಲ್ಪ ಟ್ರಿಮ್ ಮಾಡಿದರೆ ಇನ್ನೂ ಕ್ರಿಸ್ಪ್ ಆಗಿರೋದು ಅಂತ ಅನ್ನಿಸ್ತು. ನೆಕ್ಸ್ಟ್, ಲ್ಯಾಕ್ ಆಫ್ ಎಕ್ಸ್ಪ್ಲನೇಷನ್ಸ್. ಸಿನಿಮಾದಲ್ಲಿ ಒಂದು 2-3 ಇವೆಂಟ್ಗಳಿಗೆ ಎಕ್ಸ್ಪ್ಲನೇಷನ್ ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಅದು ಕೊಟ್ಟಿದ್ದರೆ ಇನ್ನೂ ಸ್ಯಾಟಿಸ್ಫೈಯಿಂಗ್ ಆಗಿರೋದು ಸಿನಿಮಾ. ಹಾಗೆಯೇ ಇಲ್ಲಿ ಒಂದು ಇವೆಂಟ್ಗೆ ಪ್ರಾಪರ್ ಕ್ಲೋಸರ್ ಅನ್ನೋದು ಕೊಡಲೇ ಇಲ್ಲ. ಅದೊಂದು ಕೊಡ್ಬೋದಿತ್ತು, ಅದು ಕೊಡೋಕ್ಕೆ ಸ್ಪೇಸ್ ಕೂಡ ಇತ್ತು ಅಂತ ಹೇಳ್ತೀನಿ. ಇದಿಷ್ಟು ಬಿಟ್ಟರೆ ಸಿನಿಮಾ ನನ್ನ ಕಂಪ್ಲೀಟಾಗಿ ಎಂಗೇಜ್ ಮಾಡ್ತು. ಒಂದೊಳ್ಳೆ ಸಿನಿಮಾ ನೋಡಿದೆ ಗುರು ಅನ್ನೋ ಫೀಲ್ ನನಗೆ ಬಂತು ಥಿಯೇಟ್ರಿಂದ ಹೊರಗೆ ಬಂದ ಮೇಲೆ. ಹಾಗೆ ಕೆಲವೊಂದು ಕ್ಯಾರೆಕ್ಟರ್ ಬಗ್ಗೆ ಪಾಪ ಗುರು ಅನ್ನೋ ಯೋಚನೆ ತಲೆಯಲ್ಲಿ ಬಂತು. ಓವರಾಲಾಗಿ ಹೇಳಬೇಕಂದ್ರೆ ಕನ್ನಡಕ್ಕೆ ಸಿಕ್ಕಂತಹ ಒಂದೊಳ್ಳೆ ಥ್ರಿಲ್ಲರ್ ಅನ್ಬೋದು. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4/5. ಹೊಸ ಟೈಪ್ ಥ್ರಿಲ್ಲರ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋರಿಗೆ ಇದೊಂದು ಮಸ್ಟ್ ವಾಚ್ ಅನ್ಬಲ್ಲೆ. ಸೊ ಇದಿಷ್ಟು ಇವತ್ತು ಹೇಳಬೇಕು ಅಂದ್ಕೊಂಡಿದ್ದು ವಿಚಾರ. ನಾನು ಏನೋ ಮರ್ತೆ. ಏನು ಮರ್ತೆ? ಹಾಂ,
ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಹಾಗೇನೆ ಫ್ಯಾಮಿಲಿ ಜೊತೆ ನೋಡ್ಬೋದು ಅನ್ಸುತ್ತಪ್ಪ ನನಗೇನು. ಸಂಜೆ ಉಪಾಧ್ಯಕ್ಷರನ್ನು ನೋಡೋಕೆ ಹೋಗಬೇಕು, ಸಿಗ್ತೀನಿ ರೀ. ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದು ಆ ಗ್ಯಾಪಲ್ಲಿ ನೀವು ನಮ್ಮನ್ನು ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲಿ ಫಾಲೋ ಮಾಡ್ಕೊಳ್ರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.